ನಮಸ್ಕಾರ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ದೇವರು ನಿಮ್ಗೆ ಯಾವ ಆರೋಗ್ಯ, ಐಶ್ವರ್ಯ ಹಾಗೂ ಜ್ಞಾನ ಭಕ್ತಿ ವೈರಾಗ್ಯ ಕೊಡಲಿ ಅಂತ ಹಾರೈಸ್ತಾ ಇದ್ದೀನಿ. ಮಹಾರಾಜ ಟ್ರೋಫಿ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಕೊಡಬೇಕಾಯಿತು ಗುರು. ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಕರ್ನಾಟಕ ರಂಜಿ ಟ್ರೋಫಿ ಲೆವೆಲಲ್ಲಿ ಚಾಂಪಿಯನ್ಸ್ ಆಗೇ ಇಲ್ಲ. ಕಾರಣ ಏನು ಹೇಳಿ, ನಮ್ಮಲ್ಲಿ ಆ ಥರ ವಿಕೆಟ್ ಟೇಕಿಂಗ್ ಸ್ಪಿನ್ನರ್ಸ್ಗಳಿಲ್ಲ ಅಂತ ಹುಡುಕಾಡ್ತಾ ಇದ್ದೀವಿ ನಾವು. ಅದಕ್ಕೆ ಬೆಸ್ಟ್ ವೇದಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಮಹಾರಾಜ ಟ್ರೋಫಿ ಅಂತ ನಂಗೆ ಅನಿಸ್ತಾ ಇದೆ. ಇಲ್ಲಿ ಎಲ್ಲ ಪ್ರತಿಭೆಗಳು ಒಂಚೂರು ನಾವು ಕಣ್ಣಾಯಿಸ್ಬೋದು. ಯಾರ ಹತ್ರ ಏನು ಟ್ಯಾಲೆಂಟ್ ಇದೆ, ಆಮೇಲೆ ಯಾವ ಥರ ಗೇಮ್ ಬಗ್ಗೆ ಯೋಚನೆ ಮಾಡ್ತಾರೆ, ಪ್ರೆಷರಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆ ಥರ ಒಂದು ಒಳ್ಳೆ ಏನು ಮೊಳಕೆ ಕಾಣಿಸಿದ್ದು ನನಗೆ ಶ್ರೀಶಾ ಆಚಾರ್. ನಿನ್ನೆ ಅದ್ಭುತ ಬೌಲಿಂಗ್ ಮಾಡ್ತಾರೆ, ಬಾಲ್ ಮೇಲೆ ಸೂಪರಾಗಿ ಕೆಲಸ ಮಾಡ್ತಾರೆ, ಅಂದರೆ ರೆವಲ್ಯೂಷನ್ಸ್ನ ಕೊಡ್ತಾರೆ. ಲೆಂತ್ ಮೇಲೆ ಅಪಾರ ಕಂಟ್ರೋಲ್ ಇದೆ. ನಿನ್ನೆ ಅವ್ರು ಹಾಕಿದಂಥ ಡೆಲಿವರಿ BR ಶರತ್ಗೆ ನ್ಯೂ ಬಾಲಲ್ಲಿ ಬ್ರಿಲಿಯಂಟ್ ಡೆಲಿವರಿ ಅಂತ ಅನಿಸ್ತು. ಇದೇ ಥರ ಸುಮಾರು ಜನ ಸ್ಪಿನ್ನರ್ಗಳು ನೋಡಿದ್ದೀನಿ ನಾನು ಮಹಾರಾಜ ಟ್ರೋಫಿಲಿ. ಪಾರಸ್ ಗುರ್ಬಾಕ್ಸ್ ಆರ್ಯ ಅವರು ಚೆನ್ನಾಗಿ ಮಾಡ್ತಾರೆ, ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಹಾರ್ದಿಕ್ ರಾಜ್ ಇದ್ದೇ ಇದ್ದಾರೆ. ಅದಾದಮೇಲಿಂದ ಪೃಥ್ವಿರಾಜ್ ಶೇಖಾವತ್ ಅವ್ರನ್ನ ಆಲ್ಮೋಸ್ಟ್ ಆಲ್ರೌಂಡರ್ ಅಂತ ಕೂಡ ನಾವು ಹೇಳ್ಬೋದು. ಶಿಖರ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆಮೇಲೆ ಲೆಗ್ ಸ್ಪಿನ್ ಅಂತ ಬಂದಾಗ ಯಶ್ರಾಜ್ ಪೂಂಜಾ ಇದ್ದಾರೆ, ಅವರು ಟಾಲ್ ಆಗಿದ್ದಾರೆ, ಒಳ್ಳೆ ಬಾಲ್ ಮೇಲೆ ರೆವಲ್ಯೂಷನ್ಸ್ನ ಕೊಡ್ತಾರೆ. ಮೊಹಸಿನ್ ಖಾನ್ ಸಖತ್ ಆಫ್ ಸ್ಪಿನ್ನರ್ ಅಂತ ಅನಿಸ್ತಾ ಇದೆ. ಹಾಗಾಗಿ ಒಂದಾನೊಂದು ಕಾಲದಲ್ಲಿ ನಾವು BS ಚಂದ್ರಶೇಖರ್, ES ಪ್ರಸನ್ನ, ಅನಿಲ್ ಕುಂಬ್ಳೆ, ಸುನೀಲ್ ಜೋಶಿ, ವಿಜಯ್ ಕೃಷ್ಣ ಅವರು, ಅದಾದಮೇಲಿಂದ ರಘುರಾಮ್ ಭಟ್ ಅವರು, ಇವರೆಲ್ಲ ದಿಗ್ಗಜ ಸ್ಪಿನ್ನರ್ಸ್ ಇದ್ದು ಅಂದರೆ ಈಗ ನನಗನ್ನಿಸ್ತಾ ಇದೆ ಅದೇ ಥರ ಒಳ್ಳೊಳ್ಳೆ ಸ್ಪಿನ್ನರ್ಗಳು ಬರ್ತಾ ಇದ್ದಾರೆ. ಸೊ ಹೋಪ್ಫುಲಿ ಇವರು ಇನ್ನು ಮುಂದೆ ಗೋಯಿಂಗ್ ಫಾರ್ವರ್ಡು ಚೆನ್ನಾಗಿ ಬೌಲಿಂಗ್ ಮಾಡಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ, ಹಾಗೂ ಇಂಡಿಯಾ ಕೂಡ ಆಡ್ತಾರೆ, ವಿಜೃಂಭಿಸ್ತಾರೆ ಅಂತ ನಂಗನ್ನಿಸ್ತಾ ಇದೆಯಪ್ಪ. ಸೊ ಇವ್ರ ಮೇಲೆಲ್ಲ ದಯವಿಟ್ಟು ಕಣ್ಣಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಎಲ್ರಿಗೂ ಟಾಟಾ ಬಾಬಾ ಹೇಳ್ತಾ ಇದ್ದೀನಿ. ಇಂತೀನಿ ನಿಮ್ಮ ಜಾನಿ.